ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕುಮಾರರವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹ ಮಾಡಿಗಿರಿಯನ್ನು ಪಕ್ಷದಿಂದ ಉಚ್ಚಾಟಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ವಿರುದ್ಧ ಪುಕ್ಕಟೆ ಪ್ರಚಾರಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹ ಮಾಡಿಗಿರಿಯವರ ನಡೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಸತತ ನಾಲ್ಕು ಸಲ ನಗರಸಭೆಯಲ್ಲಿ ಸೋತು ನರಸಿಂಹ ಮಾಡಿಗಿರಿಯವರ ಧರ್ಮಪತ್ನಿಯವರನ್ನು ಟಿಕೆಟ್ ನೀಡಿ ಪ್ರಚಾರ ಮಾಡಿ ನಗರಸಭೆ ಸದಸ್ಯರನ್ನು ಗೆಲ್ಲಿಸಿ ತಮಗೆ ರಾಜಕೀಯ ಸ್ಥಾನಮಾನ ಕಲ್ಪಿಸಿರುವುದನ್ನು ತಾವು ಮರೆತು ಹರಿಜನವಾಡದ ನಾಗರಿಕರು ಮರೆತಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾರನ್ನು ಮುಚ್ಚಿಸಲು ಉಂಡು ಮನೆಯ ಜಂತಿ ಎಣಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಅವರ ಹೀನ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ದು ಇದು ನಮ್ಮದೇ ಸರ್ಕಾರದ ವಿರುದ್ಧ ಮಾಡಿರುವ ಆಪಾದನೆಯಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. ನರಸಿಂಹ ಮಾಡಿಗಿರಿ ಧರ್ಮಪತ್ನಿಯನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿದ್ದಾಗ ನಗರಾಭಿವೃದ್ಧಿ ಕುರಿತು ಎಷ್ಟು ಕೆಲಸ ಮಾಡ್ತಾರೆ. ನಾವು ಸಿನ್ನೂರು ತಾಲೂಕಿನ ತಿಥಿಕ್ರಮದವರು ನಮ್ಮೂರಾಗ ಕೂಡ ನೀವು ಟೀ ಸುಟ್ಟು 10 ದಿನ ಆಗೈತೆ, ಊರ ಟೀ ಸುಟ್ಟು 5 ದಿನ ಆಗೈತೆ. ಜೈಗೆ ಹೇಳಿದಪ್ಪ ಅಂದ್ರೆ ನಾನು ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಷ್ಟೇ. 8 ದಿನ ಆದ್ರೂ 10 ದಿನ ಆದ್ರೂ ಇದುವರೆಗೆ ಟಿ ಸಿ ಕೊಟ್ಟಿಲ್ಲ. ಯಾರು ಕೇಳಕ್ಕೆ ಹೋದಪ್ಪ ಅಂದ್ರೆ ಇವತ್ತು ನಮಗೆ ನಮ್ಮ ಕೈಯಾಗ ಇದು ಇಂಡೆಟ್ ಕೊಟ್ಟು ಕೇಸಿ AW ಡಬಲ್ ಸೈ ಮಾಡಿಸಿ ಕೊಡ್ತಾನೆ. ಇದ್ರ ಬಗ್ಗೆ ಯಾರು ಕ್ರಮವಲ್ರು, ಬರೀ ನಿರ್ಲಕ್ಷ್ಯ ಮಾಡೋಕಚ್ಚಾರ. ಇದು ಸಂಬಂಧಪಟ್ಟ MLA ಆತಿ ಅಧಿಕಾರಿಗಳು ಆತಿ ಗಮನಿಸೋರು. ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಂದು ನಮಗೆ ಕರೆಂಟ್ ಕೊಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೈಕೊಡ್ತೀವಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಮೌನೇಶ. ನಾವೇ ಟ್ರಾಕ್ಟರ್ ತಗೊಂಬಂದೀವಿ, ನಾವೇ ಕೂಲಿ ತಗೊಂಬಂದೀವಿ, ನಾವೇ ರೊಕ್ಕ ಖರ್ಚು ಮಾಡಿವಿ, ಕಟ್ಟಿ ಹಾಕಿವಿ. ಇಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಇಲ್ಲಿ 10 ದಿನ ಆದರೆ ಟಿ ಸಿ ಕೊಡುವಲ್ರು. ಮನೆಗೆ ಪಟ್ಟಿ ಮಾಡಿ ರೊಕ್ಕ ಐತಿ ಎಂಬಂತ ಕೇಸಿ ಟಿ ಸಿ ತಗೊಂಬಂದೀವಿ. ಇಲ್ಲಿವರೆಗೆ ನಾವು ಟಿ ಸಿ ಕೊಡೋದು. ಇವತ್ತು ಇಂಡೆಂಟ್ ಹಾಕ್ತಂತ ಹೇಳ್ತಾರೆ, ನಾಳೆ ಕೊಡ್ತೀನಿ ನಾಳೆ ಕೊಡ್ತಂತೆ ಬೇಜವಾಬ್ದಾರಿ ಉತ್ತರ ಕೊಡೋಕತ್ತಾರ. ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತರಬೇಕಂತ ಕೇಸಿ ನಾವೆಲ್ಲರೂ ಇದ್ದಿಗೆಲ್ಲ ಪರವಾಗಿ ನಾವು ಕೇಳ್ಕೊತೀವಿ. ಏಮ್ಸ್ಗಾಗಿ ನಡೆಯುತ್ತಿರುವ 1474ನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಜಯವಾಗಲಿ. 1474ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಜಯವಾಗಲಿ. ಎಲ್ಲಿಯವರೆಗೆ ಹೋರಾಟ? ಬರೋರಿಗೆ ಹೋರಾಟ. ಯಾತಕ್ಕಾಗಿ ಹೋರಾಟ? ಗಾಗಿ ಹೋರಾಟ. ವಿ ವಾಂಟ್ ಬೇಕೇ ಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಘೋಷಿಸಲ್ಪಟ್ಟ ನಮ್ಮ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ಐಐಟಿಯಿಂದ ವಂಚಿತಗೊಂಡ ನಮ್ಮ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ಪ್ರಾದೇಶಿಕ ತಾರತಮ್ಯ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟ ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿಂದುಳಿದ ರೋಗ ಪೀಡಿತ ರಾಯಚೂರಿಗೆ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ಸರ್ ಸರ್ 1 ಸೆಕೆಂಡ್ ಸರ್, ಈ ಕಡೆ. ಎಲ್ಲರಿಗೂ ಧನ್ಯವಾದ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ